ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತನುಸ್ವೆ ಅಡುಗೆ. ಇವತ್ತಿನ ದಿನ ಫ್ರೆಶ್ ಆಗಿರುವಂಥ ಬದನೆಕಾಯಿ ತೊಗೊಂಡಿದ್ದೀನಿ. ಇದರಿಂದ ಒಂದು ಒಳ್ಳೆ ಟ್ರೆಡಿಷನಲ್ ರೆಸಿಪಿ ಮಾಡೋದು ನೋಡೋಣ. ತುಂಬಾ ಸಿಂಪಲ್ ಆಗಿ ಒಂದು 5 ರಿಂದ 10 ನಿಮಿಷದಲ್ಲಿ ಈಸಿಯಾಗಿ ಮಾಡಿಬಿಡ್ಬೋದು. ನೋಡಿ, ಬದನೆಕಾಯಿನ ನಾನಿಲ್ಲಿ ತೊಟ್ಟನ ಅರ್ಧದಷ್ಟು ಭಾಗದಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದೊಂದೇ ಬದನೆಕಾಯಿ ತೊಗೊಂಡು ಈ ಥರ ನೋಡಿ 8 ಭಾಗವಾಗಿ ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಪೂರ್ತಿ ಕಟ್ ಮಾಡೋ ಹಾಗೆಲ್ಲ ಎಣ್ಣೆಗಾಯಿಗೆ ಯಾವ ರೀತಿ ಕಟ್ ಮಾಡ್ಕೊಳ್ತೀವೋ ಅದೇ ಥರ ನಾವಿಲ್ಲಿ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಆದರೆ ನಾನಿಲ್ಲಿ 8 ಭಾಗವಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನೋಡಿ, ಕಟ್ ಮಾಡಿದ ತಕ್ಷಣವೇ ಈ ಥರ ಬೌಲಲ್ಲಿ ನೀರಲ್ಲಿ ಹಾಕಿ ಇಟ್ಕೋಬೇಕು. ನೀರಲ್ಲಿ ಹಾಕಿಡದೇ ಇದ್ದರೆ ಕಪ್ಪಾಗುತ್ತೆ ಬದನೆಕಾಯಿ. ಹಾಗೆಯೇ ಬದನೆಕಾಯಲ್ಲಿ ಹುಳ ಇರುತ್ತೆ. ಸ್ವಲ್ಪ ನೀವು ನೋಡಿಕೊಂಡು ಕಟ್ ಮಾಡಾದ್ಮೇಲೆ ಒಂದ್ಸರಿ ಚೆಕ್ ಮಾಡಿಕೊಂಡು ಆಮೇಲೆ ನೀರಲ್ಲಿ ಹಾಕೋಬೇಕು. ಇದೇ ಥರ ನೋಡಿ ಎಲ್ಲ ಬದನೆಕಾಯಿಗಳನ್ನು ಇದೇ ಥರ 8 ಭಾಗವಾಗಿ ನಾನಿಲ್ಲಿ ಕಟ್ ಮಾಡ್ಕೊಳ್ತೀನಿ. ತುಂಬ ಚಿಕ್ಕ ಸೈಜಲ್ಲಿ ತೆಳುವಾಗಿ ಸೈಜ್ ಕಟ್ ಆಗುತ್ತೆ ಪೀಸ್ಗಳು. ಇದೇ ಥರ ಎಲ್ಲ ಬದನೆಕಾಯಿ ಕಟ್ ಮಾಡ್ಕೊಂಡು ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಬೇರೆ ಪ್ಲೇಟ್ ತೊಗೊಳ್ತಿದ್ದೀನಿ. ಇದಕ್ಕೆ ಒಂದು ಅರ್ಧದಷ್ಟು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ. ಜೊತೆಗೆ 1 ಟೀ ಸ್ಪೂನ್ ಆಗೋಷ್ಟು ಮಸಾಲೆ ಖಾರನ ಹಾಕೊಂಡಿದ್ದೀನಿ. ಈ ರೆಸಿಪಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ನೋಡ್ಬೋದು. ಅರಿಶಿನ ಪುಡಿ ಹಾಕೊಂಡಿದ್ದೀನಿ ಅರ್ಧ ಟೀ ಸ್ಪೂನ್ ಆಗೋಷ್ಟು. ಹಾಗೆಯೇ ಹಸಿಮೆಣಸಿನಕಾಯಿ ಪೇಸ್ಟು 2 ಟೇಬಲ್ ಸ್ಪೂನ್ ಆಗೋಷ್ಟು. ಇದು ಹುಚ್ಚಳ ಪೌಡ್ರು 2 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕೊಂಡಿದ್ದೀನಿ. ಜೊತೆಗೆ ಹುರಿದು ಪುಡಿ ಮಾಡಿಟ್ಕೊಂಡಂಥ ಕಡಲೆ ಬೀಜದ ಪುಡಿ ಅಥವಾ ಶೇಂಗಾದ ಪುಡಿ, ಜೊತೆಗೆ ಒಣ ಕೊಬ್ಬರಿ ಏನಿದೆ ನೋಡಿ ಅದನ್ನು ಕೂಡ ನುಣ್ಣಗೆ ಪೌಡರ್ ಮಾಡಿ ಬಾಕ್ಸಲ್ಲಿ ಹಾಕಿಟ್ಕೊಂಡಿರ್ತೀನಿ, ಅದನ್ನು ಕೂಡ ಹಾಕೊಂಡಿದ್ದೀನಿ. ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪನ್ನು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಎಲ್ಲ ಪದಾರ್ಥಗಳನ್ನು ಮಿಕ್ಸ್ ಮಾಡ್ಕೋಬೇಕು. ಕೈಯಿಂದ ಮಿಕ್ಸ್ ಮಾಡ್ಕೊಂಡ್ರು ಓಕೆ, ಸ್ಪೂನಿಂದ ಮಾಡ್ಕೊಂಡ್ರು ಓಕೆ, ಚೆನ್ನಾಗಿ ಮಿಕ್ಸ್ ಆಗಬೇಕಷ್ಟೇ. ಒಂದು ನಿಂಬೆಹಣ್ಣು ಗಾತ್ರಷ್ಟು ಹುಣಸೆಹಣ್ಣನ್ನು ನೀರಲ್ಲಿ ನೆನೆಸಿಟ್ಟಿದೆ. ಆ ನೀರನ್ನು, ಹುಣಸೆಹಣ್ಣಿನ ನೀರನ್ನು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಅದರಲ್ಲೇ ಕಲಿಸ್ಕೊಳ್ಬೇಕು, ನೀರನ್ನು ಹಾಕಬೇಡಿ. ಇಲ್ಲಿ ಹುಣಸೆಹಣ್ಣಿನ ನೀರೇನಿರುತ್ತೆ ಅದನ್ನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಚೆನ್ನಾಗಿ ಒಂದು ಬೈಂಡಿಂಗ್ ಥರ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಪೇಸ್ಟ್ ಥರ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರುತ್ತಲ್ಲ ಆ ಥರ ಇದನ್ನು ಮಿಕ್ಸ್ ಮಾಡಿಕೊಂಡು ನೋಡಿ ಎಲ್ಲ ಮಸಾಲೆಗಳು ಹೊಂದ್ಕೋಬೇಕು. ಇವಾಗ ನಮಗೆ ಈ ಮಸಾಲೆ ನೋಡಿ ಒಂದು 2 ನಿಮಿಷದಲ್ಲಿ ರೆಡಿ ಆಯಿತು. ಯಾವುದೇ ರುಬ್ಬೋದು ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ, ತುಂಬಾ ಸುಲಭವಾಗಿ ಮಾಡಿಬಿಡ್ಬೋದು. ಇವಾಗ ನೋಡಿ, ಆವಾಗಲೇ ಕಟ್ ಮಾಡಿ ಇಟ್ಕೊಂಡಂಥ ಬದನೆಕಾಯಿ ಏನಿದೆ ನೋಡಿ ಅದನ್ನು ಒಂದೊಂದಾಗೆ ತೊಗೊಂಡು ನೀರನ್ನು ಸ್ಕ್ವೀಸ್ ಮಾಡ್ಕೊಂಡು ತೊಗೊಳ್ಳಿ. ನೀರನ್ನು, ಅದರಲ್ಲಿ ನೀರು ಇರುತ್ತಲ್ಲ ಅದನ್ನೆಲ್ಲ ತೆಗೆದು ತೊಗೋಬೇಕು. ಇವಾಗ ಕೈಯಿಂದನೋ ಅಥವಾ ಸ್ಪೂನಿಂದನೋ ನಿಮ್ಗೆ ಹೇಗೆ ಅನುಕೂಲ ಆಗುತ್ತೆ ಹಾಗೆ ನೀವು ಈ ಸ್ಟಫಿಂಗನ್ನು ಬದನೆಕಾಯಲ್ಲಿ ಹಾಕೋಬೇಕು. ತುಂಬಾ ಸಿಂಪಲ್ಲು, ಯಾವುದೇ ಹುರಿಯೋದಿಲ್ಲ, ಮಿಕ್ಸಿಗೆ ಹಾಕೋದಿಲ್ಲ, ಜಸ್ಟು ನೀವು ಮಿಕ್ಸ್ ಮಾಡ್ಕೋಬೇಕು. ಈ ಪುಡಿಗಳನ್ನು ಮಾಡ್ಕೊಳ್ತಿರ್ಬೇಕು, ಪಲ್ಯಗಳನ್ನು ಅಷ್ಟು ಸಿಂಪಲ್ಲಾಗಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಖಂಡಿತ ನೀವು ಕೂಡ ನಿಮ್ಮಲ್ಲಿ ಇದೇ ಥರ ಮಾಡಿಕೊಂಡು ನೋಡಿ, ತುಂಬ ಚೆನ್ನಾಗಿರುತ್ತೆ, ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ಇದೇ ಥರ ನೋಡಿ ಎಲ್ಲ ಬದನೆಕಾಯಿ ಕಟ್ ಮಾಡಿಟ್ಕೊಂಡಂಥ ಎಲ್ಲ ಬದನೆಕಾಯಿಗಳಿಗೆ ಈ ಸ್ಟಫಿಂಗ್ನ ನಾನು ಚೆನ್ನಾಗಿ ಫಿಲ್ ಮಾಡ್ಕೊಳ್ತೀನಿ. ಎಲ್ಲ ಭಾಗ ಇರುತ್ತಲ್ಲ ಅಲ್ಲಿ ಚೆನ್ನಾಗಿ ಫಿಲ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಫಿಲ್ ಮಾಡಿಕೊಂಡ್ರೆ ಬಿಟ್ಕೊಳ್ಳಲ್ಲ, ನಿಮಗೆ ಹೀಗೆ ಇರುತ್ತೆ. ಪಲ್ಯ ಆದಮೇಲೂ ಕೂಡ ಹೀಗೆ ಇರುತ್ತೆ, ಇದು ಚೂರು ಬಿಟ್ಕೊಳ್ಳಲ್ಲ. ಇವಾಗ ನೋಡಿ ಎಲ್ಲ ಇದೇ ಥರ ನಾನು ಸ್ಟಫ್ ಮಾಡಿ ಇಟ್ಕೊಳ್ತೀನಿ. ಉಳಿದಿರೋಂಥ ಈ ಮಸಾಲೆ ಏನಿದೆ ನೋಡಿ ಇದನ್ನು ಎಲ್ಲಿ ಬಳಸಬೇಕು ಅನ್ನೋದನ್ನು ನಾನು ಹೇಳ್ತೀನಿ. ಆವಾಗಲೇ ನೀವು ಇದನ್ನು ಬಳಸಬೇಕು. ಅದಕ್ಕಾಗಿ ನೀವು ವಿಡಿಯೋನ ಕೊನೆವರೆಗೂ ನೋಡಬೇಕು. ಅರ್ಧಂಬರ್ಧ ನೋಡಿದರೆ ಕನ್ಫ್ಯೂಸ್ ಆಗುತ್ತೆ. ಇವಾಗ ಮಾಡೋದು ನೋಡೋಣ. ಒಂದು ಕಡಾಯಿ ಬಿಸಿ ಇಟ್ಕೊಂಡಿದ್ದೀನಿ ಅಥವಾ ಪಾತ್ರೆ ಬಿಸಿ ಇಟ್ಕೊಂಡಿದ್ದೀನಿ. 2 ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕೋಬೇಕಾಗುತ್ತೆ, ಎಣ್ಣೆಗಾಯಿ ಮಾಡ್ತಿರೋದ್ರಿಂದ. ಸಾಸಿವೆ ಜೀರಿಗೆ ಹಾಗೆ 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಸಾಸಿವೆ ಜೀರಿಗೆ ಸಿಡಿದ ಆದಮೇಲೆ ಈರುಳ್ಳಿನ ಹಾಕ್ಕೊಳ್ಳಿ. ಈರುಳ್ಳಿನ ಕೂಡ ಅಷ್ಟೇ ಜಸ್ಟ್ ಇದನ್ನು ಗೋಲ್ಡನ್ ಬ್ರೌನ್ ಆಗೋವರೆಗೂ ಬೇಯಿಸಬಾರ್ದು, ಜಸ್ಟ್ ಟ್ರಾನ್ಸ್ಪರೆಂಟ್ ಆದರೆ ಸಾಕು. ಇವಾಗ ಒಂದೊಂದಾಗೆ ಇದೇ ಎಣ್ಣೆಯಲ್ಲಿ ಬದನೆಕಾಯಿ ಏನು ಸ್ಟಫಿಂಗ್ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಮೇಲ್ಗಡೆ ಹಾಕ್ಕೊಂಡು ಎಣ್ಣೆ ಒಳಗೆ ಇದು ಚೆನ್ನಾಗಿ ಬೇಯಬೇಕು. ನೀರನ್ನು ಯಾವುದೇ ಕಾರಣಕ್ಕೂ ಹಾಕಬೇಡಿ. ಇವಾಗ ಮಸಾಲೆನ ಎಲ್ಲಿ ಬಳಸಬೇಕು ಅನ್ನೋದನ್ನು ನಾನು ಹೇಳ್ತೀನಿ. ಮುಚ್ಚ ಒಂದು 2 ನಿಮಿಷ ಬಿಡ್ತೀನಿ. ನೋಡಿ, ಇವಾಗ ಒಂದು 2 ನಿಮಿಷದಿಂದ ಚೆನ್ನಾಗಿ ಕುದೀತಾ ಇದೆ ಬದನೆಕಾಯಿ. ಇವಾಗ ಇದನ್ನು ಕೈಯಿಂದ ಟಚ್ ಮಾಡಬೇಡಿ, ಅಥವಾ ಜಾಸ್ತಿ ಸ್ಪೂನ್ ಬಳಸಿದ್ರೂ ಕೂಡ ಜಾಸ್ತಿ ಕೈ ಆಡಿಸ್ಬಾರ್ದು ಸ್ಪೂನಿಂದ. ನಾನಲ್ಲಿ ಮೊದಲಿಗೆ ಜಸ್ಟ್ ಈ ಥರ ಮಿಕ್ಸ್ ಮಾಡಿಕೊಂಡು ಟಚ್ ಮಾಡ್ದೇನೆ ಆಮೇಲೆ ಸ್ಪೂನಿಂದ ಈ ಥರ ತಿರುಗಿಸ್ತಾ ಇದ್ದೀನಿ. ಜಸ್ಟ್ ತಿರುಗಿಸ್ಬೇಕಷ್ಟೇ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬಾರ್ದು. ಆವಾಗ ಒಳಗಡೆ ಇರೋಂಥ ಸ್ಟಫಿಂಗ್ ಏನೇ ನೋಡಿ ಬಿಟ್ಕೊಂಡ್ಬಿಡುತ್ತೆ, ಆವಾಗ ಟೇಸ್ಟ್ ಬರಲ್ಲ, ಹಾಗೆ ಆ ರುಚಿ ಕೂಡ ಬರಲ್ಲ. ಬದನೆಕಾಯಿ ಸಪ್ಪೆ ಆಗುತ್ತೆ. ಹಾಗಾಗಿ ಜಸ್ಟ್ ಫ್ಲಿಪ್ ಮಾಡಿ ಮತ್ತೆ ಮುಚ್ಚ 2 ನಿಮಿಷ ಬಿಡ್ತೀನಿ. ಆವಾಗ ಎಲ್ಲ ಕಡೆ ಈವನ್ನಾಗಿ ಬೆಂದಿರುತ್ತೆ ಬದನೆಕಾಯಿ. ನಮಗೆ ಎಷ್ಟು ಹದದಲ್ಲಿ ಬೇಕೋ ಅಷ್ಟು ಹದದಲ್ಲಿ ಬೆಂದಿರುತ್ತೆ. ಬದನೆಕಾಯಿ ಎಣ್ಣೆಗಾಯಿಗೆ ಪೂರ್ತಿಯಾಗಿ ಕೂಡ ಬೇಯಬಾರ್ದು, ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಬದನೆಕಾಯಿ, ಆವಾಗಲೇ ಟೇಸ್ಟು ತಿನ್ನೋವಾಗ. ಇವಾಗ ನೋಡಿ, ಈ ಟೈಮ್ನಲ್ಲಿ ಉಳಿದಿರೋಂಥ ಮಸಾಲೆ ಏನಿದೆ ನೋಡಿ ಅದನ್ನು ಹಾಕ್ಕೊಂಡು ಒಂದು ಚಿಕ್ಕ ಕಪ್ಪಿಂದ ಅರ್ಧ ಕಪ್ಪಷ್ಟು ನೀರನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ನೀವು ನೀರು ಹಾಕದೆ ಕೂಡ ನೀವು ಇಲ್ಲಿ ಈ ಮಸಾಲೆನ ಬೇಯಿಸ್ಕೋಬಹುದು. ಲೋ ಫ್ಲೇಮ್ ಇಟ್ಕೊಂಡು ನೀವು 2 ಡೇಸ್ ಇಟ್ಕೊಂಡು ತಿನ್ನಬೇಕು ಅನ್ನೋದಾದರೆ ನೀರನ್ನು ಸೇರಿಸ್ಬಿಡಿ. ನಾನಿಲ್ಲಿ ಇವತ್ತಿಗೆ ಖಾಲಿ ಮಾಡ್ತಿರೋದ್ರಿಂದ ನೀರನ್ನು ಸ್ವಲ್ಪ ಸೇರಿಸ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಕೊನೆಯದಾಗಿ ನೋಡಿ, ಸ್ವಲ್ಪ ಬೆಲ್ಲನ ಹಾಕ್ಕೊಂಡು
ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬೆಲ್ಲ ಹಾಕೋದ್ರಿಂದ ಒಂದು ಒಳ್ಳೆ ರುಚಿ ಬರುತ್ತೆ. ನೀವು ಸ್ಟಫಿಂಗಿಗೂ ಕೂಡ ಬೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಸ್ಟಫಿಂಗಲ್ಲಿ ಕರಗಲ್ಲ, ಹಾಗಾಗಿ ಹಾಕಲಿಲ್ಲ ನಾನು. ಮುಚ್ಚಿ 1 ನಿಮಿಷ ಬಿಟ್ಟರೆ ನೋಡಿ ರುಚಿಯಾದಂಥ ಬದನೆಕಾಯಿ ಎಣ್ಣೆಗಾಯಿ ತುಂಬಾ ಸಿಂಪಲ್ ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀನಿ. ಖಂಡಿತ ಇದನ್ನು ನೀವು ಕೂಡ ನಿಮ್ಮಲ್ಲಿ ಟ್ರೈ ಮಾಡಿ ನೋಡಿ. ನಿಮಗೆ ತುಂಬಾ ಸುಲಭ ಆಗುತ್ತೆ, ಕಷ್ಟ ಅಂತ ಅನಿಸಲ್ಲ ಎಣ್ಣೆಗೆ ಮಾಡೋದು. ಕೊನೆಯಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ಇದನ್ನು ಸರ್ವ್ ಮಾಡಿಕೊಂಡ್ರೆ ಆಯಿತು. ರುಚಿಯಾದಂಥ ಉತ್ತರ ಕರ್ನಾಟಕ ಫೇಮಸ್ ಅಥೆಂಟಿಕ್ ರೆಸಿಪಿ ಅಂತ ಹೇಳ್ಬೋದು. ಇದನ್ನು ಸುಲಭವಾಗಿ ಈಸಿಯಾಗಿ ಯಾವ ರೀತಿ ಮಾಡೋದು ಅಂತ ಇವತ್ತಿನ ರೆಸಿಪಿಯಲ್ಲಿ ನೀವು ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ನಿಮಗೆ ಇದು ಉಪಯುಕ್ತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ. ಖಂಡಿತ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಅಥವಾ ನಾನು ಮಾಡಿರುವಂಥ ಪ್ರತಿಯೊಂದು ರೆಸಿಪಿಗಳು ನಿಮಗೆ ಇಷ್ಟ ಆಗ್ತಿದೆ ಅನ್ನೋದಾದರೆ ವಿಡಿಯೋ ನೋಡಾದ್ಮೇಲೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ. ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಕೂಡ ನಮ್ಮನ್ನು ಫಾಲೋ ಮಾಡಿ. ತುಂಬ ಜನ ಇವತ್ತು ಪಲ್ಯಕ್ಕೆ ಏನು ಅಂತ ಕೇಳಿದಾಗ ಹಾಗಲಕಾಯಿ ಅಂತ ಹೇಳಿದ್ರೆ ಅಯ್ಯೋ ಹಾಗಲಕಾಯ ಹಂಗಾದ್ರೆ ಇವತ್ತು ಊಟನೇ ಬೇಡ ನನಗೆ ಅಂತ ಹೊರಗಡೆ ಹೋಗಿ ತಿನ್ನೋರು ಸಾಕಷ್ಟು ಜನ ಇರ್ತಾರೆ. ಅಂಥವ್ರಿಗೋಸ್ಕರ ಒಂದು ಒಳ್ಳೆ ರೆಸಿಪಿ ಹಾಗಲಕಾಯಿಯಿಂದ ಒಂದು ಸೈಡ್ ಡಿಶ್ ಮಾಡೋ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಕೂಡ ಕಹಿಯೇ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಖಂಡಿತ ಈ ರೆಸಿಪಿನ ಫಾಲೋ ಮಾಡಿ, ಪೂರ್ತಿಯಾಗಿ ನೋಡಿ ವಿಡಿಯೋನ. ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡ್ಕೊಂಡು ನೋಡಿ ಹೇಗಿತ್ತು ಅಂತ ನೋಡಾದ್ಮೇಲೆ ನೀವು ಅಭಿಪ್ರಾಯ ತಿಳಿಸಿ. ಮಾಡ್ಕೊಂಡು ಆದಮೇಲೆ ಹೇಗಿತ್ತು ಅಂತ ಈ ವಿಡಿಯೋ ಕೆಳಗಡೆ ಬಂದು ಅಭಿಪ್ರಾಯ ತಿಳಿಸಿ. ಇವಾಗ ನೋಡ್ತಿರ್ಬೋದು ಚಿಕ್ಕದಾಗಿರುವಂಥ ಹಾಗಲಕಾಯಿ ತೊಗೊಂಡು ಮೇಲ್ಗಡೆ ಇರುವಂಥ 2 ಭಾಗದ ತೊಟ್ಟು ತೆಗೆದಿದ್ದೀನಿ. ಇವಾಗ ಮೇಲ್ಗಡೆ ಈ ಸ್ಕಿನ್ ಇರುತ್ತಲ್ಲ ಇದನ್ನು ಕೂಡ ನಾನಿಲ್ಲಿ ಚಾಕುವಿಂದ ಲೈಟ್ ಹ್ಯಾಂಡಲ್ಲಿ ತೆಗಿಬೇಕು, ಪೂರ್ತಿಯಾಗಿ ತುರಿಬಾರ್ದು. ಇಲ್ಲಾಂದರೆ ನಿಮ್ಮ ಹತ್ರ ಪೀಲರ್ ಇದ್ದರೆ ಪೀಲರಿಂದ ಕೂಡ ನೀವು ಲೈಟ್ ಹ್ಯಾಂಡಲ್ಲಿ ಪೀಲರಿಂದ ತೆಗಿಬೋದು ಅದನ್ನು. ಇವಾಗ ಎಲ್ಲವನ್ನು ನೋಡಿ ಮೇಲ್ಗಡೆ ಇರುವಂಥ ಹಾಗಲಕಾಯಿ ಸ್ಕಿನ್ನನ್ನು ತೆಗೆದು ಇಟ್ಕೊಂಡಿದ್ದೀನಿ. ಇವಾಗ ನೋಡಿ ಈ ಥರ ಒಂದು ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ಬೇಕು. ಪೂರ್ತಿ 2 ಭಾಗ ಕಟ್ ಮಾಡಿಬಿಡಿ. ಜಸ್ಟ್ ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇರೋದು ಒಳಗಡೆ ಇರೋಂಥ ಬೀಜಗಳನ್ನು ತೆಗಿಲಿಕ್ಕೆ ಮಾತ್ರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲಾನು ಕಟ್ ಮಾಡ್ಕೊಂಡಾದ್ಮೇಲೆ ನೋಡಿ ಒಳಗಡೆ ಇರೋಂಥ ಬೀಜವನ್ನು ಒಂದು ಸ್ಪೂನ್ನಿಂದ ಅಥವಾ ನಿಮ್ಗೆ ಹೇಗೆ ಅನುಕೂಲ ಆಗುತ್ತೆ ನೋಡಿ, ಕೈಯಿಂದ ಬೇಕಿದ್ರೂ ತೆಗಿಬೋದು. ಒಂದು ಸ್ಪೂನ್ನ ಸಹಾಯದಿಂದ ಈ ಥರ ಬೀಜಗಳನ್ನು ಪೂರ್ತಿಯಾಗಿ ತೆಗೆದುಬಿಡಿ. ಒಳಗಡೆ ಇರುವಂಥ ಬೀಜ ಇರುತ್ತಲ್ಲ ಅದನ್ನು ಪೂರ್ತಿಯಾಗಿ ತೆಗೆದುಬಿಡಬೇಕು. ಯಾಕಂದರೆ ಹಾಗಲಕಾಯಿ ಯಾರೇ ಮಾಡಿದ್ರು ಕೂಡ ಬೀಜ ಏನು ಇರಲ್ಲ, ಬೀಜ ತೆಗೆದೇ ಮಾಡೋದು. ಹಾಗಾಗಿ ಈ ಥರ ಬೀಜನ ತೆಗೆದುಕೊಂಡ್ಬಿಡಿ. ಈ ಥರ ಆಗಬೇಕದು ಹಾಗಲಕಾಯಿ. ಇದೇ ಥರ ಎಲ್ಲವನ್ನು ಬೀಜವನ್ನು ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗಲಕಾಯನ್ನು. ಇವಾಗ ಇದಕ್ಕೆ ಏನು ಮಾಡಬೇಕು ಅಂತ ನೆಕ್ಸ್ಟು ನೀವು ನೋಡ್ತಾ ಹೋಗಿ. ತುಂಬಾ ಇಂಟ್ರೆಸ್ಟಿಂಗ್ ರೆಸಿಪಿ. ಖಂಡಿತ ನೀವು ಇದನ್ನು ನೋಡಿ ಆದಮೇಲೆ ಟ್ರೈ ಮಾಡಲೇಬೇಕು. ಇದಕ್ಕೆ ಅರಿಶಿನ ಪುಡಿ ಮತ್ತು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ. ಈಗ ಅರಿಶಿನ ಉಪ್ಪು ಏನಿದೆ ನೋಡಿ ಅದು ಚೆನ್ನಾಗಿ ಕೋಟಿಂಗ್ ಬರಬೇಕು. ಎಲ್ಲ ಹಾಗಲಕಾಯಿ ಮೇಲ್ಗಡೆನೂ ಅದೊಂದು ಕೋಟಿಂಗ್ ಬರಬೇಕು. ಪೂರ್ತಿ ಹಾಗಲಕಾಯಿಗೆ ನೋಡಿ ಈ ಥರ ಮಸಾಜ್ ಮಾಡಿ ಚೆನ್ನಾಗಿ ಅರಿಶಿನ ಮತ್ತು ಉಪ್ಪನ್ನು ತೊಗೊಂಡು ಈ ಥರ ಮಾಡಿಕೊಂಡು ನೋಡಿ ಒಂದು 10 ನಿಮಿಷ ಇದನ್ನು ರೆಸ್ಟಿಗೆ ಬಿಡೋಣ. ಅಷ್ಟರಲ್ಲಿ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಂದು ಪಾತ್ರೆ ಬಿಸಿ ಇಟ್ಕೊಂಡಿದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ. ಕಡಲೆ ಬೀಜ ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಇದ್ರ ಜೊತೆಗೆ 1 ಟೀ ಸ್ಪೂನ್ ಆಗೋಷ್ಟು ಧನಿಯಾ ಹಾಕ್ಕೊಂಡಿದ್ದೀನಿ. 1 ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಒಂದು 3 ರಿಂದ 4 ಹೆಸರು ಬೆಳ್ಳುಳ್ಳಿನ ಕೂಡ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಇಂಚಿನಷ್ಟು ಶುಂಠಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದರ ಗ್ಯಾಸ್ ಫ್ಲೇಮ್ ಆಫ್ ಮಾಡ್ಕೊಂಡಿದ್ದೀನಿ. ನೋಡ್ತಿರ್ಬೋದು ಪೂರ್ತಿ ಇದನ್ನು ತಣ್ಣಗಾದ್ಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಇದರಲ್ಲೇ ಹಾಕ್ಕೊಂಡು ಅದು ಕೂಡ ಅದೇ ಬಿಸಿನಲ್ಲೇ ಕ್ರಿಸ್ಪಿ ಆಗುತ್ತೆ. ಇವಾಗ ಇದನ್ನು ನುಣ್ಣಗೆ ರುಬ್ಕೊಂಬರೋಣ. ನೀವು ಬೇಕಿದ್ರೆ ಕೋರ್ಸ್ಲಿ ಆಗಿ ಕೂಡ ರುಬ್ಕೊಳ್ಬೋದು, ತರ್ತರಿಯಾಗಿ ರುಬ್ಬೇಡಿ. ನಾನಿಲ್ಲಿ ನುಣ್ಣಗೆ ಒಂಥರ ಕೋರ್ಸ್ ಪೌಡ್ರ್ ಥರ ನಾನು ರುಬ್ಕೊಳ್ತೀನಿ. ಇದನ್ನು ನೋಡಿ ಈ ಥರ ರುಬ್ಕೊಂಡಿದ್ದೀನಿ. ನೀರನ್ನು ಸೇರಿಸ್ಬಿಟ್ಟು ಯಾವುದೇ ಕಾರಣಕ್ಕೂ. ಇವಾಗ ಅದನ್ನ ಸೈಡಲ್ಲಿ ತಿರ್ಕೊಂಡು ನೋಡ್ತಿರ್ಬೋದು ಒಂದು 5 ರಿಂದ 8 ನಿಮಿಷ ಆಗಿದೆ. ಯಾವ ಥರ ನೀರು ಎಲ್ಲ ಬಿಟ್ಕೊಂಡಿದೆ ಅರಿಶಿನ ಉಪ್ಪು ಹಾಕಿಟ್ಟಿರೋದ್ರಿಂದ. ಈ ಥರ ನೋಡಿ ಒಂದೊಂದೇ ಹಾಗಲಕಾಯಿಯನ್ನು ಚೆನ್ನಾಗಿ ಹಿಂಡಿ ಅದರಲ್ಲಿರುವಂಥ ವಿಷದ ಅಂಶನ ತೆಗಿತಾ ಇದ್ದೀನಿ ನಾನು. ಈ ಥರ ಅರಿಶಿನ ಉಪ್ಪು ಹಾಕಿಟ್ಟಾಗ ಚೆನ್ನಾಗಿ ನೀರು ಬಿಟ್ಕೊಳತ್ತಲ್ಲ, ಆ ನೀರನ್ನು ಚೆನ್ನಾಗಿ ಹಿಂಡಿದ್ರೆ ಅದರಲ್ಲಿರುವಂಥ ವಿಷವೆಲ್ಲವೂ ಹೋಗುತ್ತೆ. ಈ ಥರ ಇದೇ ಥರ ಎಲ್ಲ ಹಾಗಲಕಾಯಿನೂ ಈ ಥರ ಕೈಯಿಂದ ಚೆನ್ನಾಗಿ ಹಿಂಡ್ಕೊಳ್ಳಿ. ನೀರಿರಬಾರ್ದು, ಮಾಯ್ಶ್ಚರ್ ಇರಬಾರ್ದು. ಇದು ನೋಡಿ ಈ ಥರ ಡ್ರೈ ಆಗಿ ಹಿಂಡ್ಕೊಳ್ಬೇಕು. ಇವಾಗ ಇದನ್ನು ನೋಡಿ ಒಂದು ಪಾತ್ರೆಯಲ್ಲಿ ಎಣ್ಣೆ ಬಿಸಿ ಇಟ್ಕೊಂಡಿದ್ದೀನಿ. ಸ್ವಲ್ಪ 1 ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಬಿಸಿ ಇಟ್ಕೊಂಡಿದ್ದೀನಿ. ಒಂದೊಂದಾಗಿ ಹಾಗಲಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡೇ ಫ್ರೈ ಮಾಡ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಬೇಗ ಫ್ರೈ ಆಗುತ್ತೆ. ಸ್ವಲ್ಪ ಗೋಲ್ಡನ್ ಬ್ರೌನ್ ಥರ ಆಗುತ್ತಲ್ಲ ಅಲ್ಲಿವರೆಗೂ ನೀವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ. ನೋಡಿ ಈವನಾಗಿ ಎಲ್ಲ ಹಾಗಲಕಾಯಿನೂ ಒಂದೇ ಥರ ಫ್ರೈ ಮಾಡ್ಕೊಳ್ಳಿ. ನೋಡಿ ಈ ಥರ ಕಲರ್ ಬಂದ ತಕ್ಷಣ ನೀವು ನೋಡ್ತಿರ್ಬೋದು ಈ ಕಲರ್ ಬರಬೇಕು. ಈ ಥರ ಕಲರ್ ಬಂದ ತಕ್ಷಣ ಇದನ್ನು ತೆಗೆದು ಒಂದು ಪ್ಲೇಟ್ಗೆ ನಾನು ಎತ್ತಿಟ್ಕೊಳ್ತೀನಿ. ಇವಾಗ ಈ ಹಾಗಲಕಾಯಿ ತಣ್ಣಗಾಗಲಿ ಅಲ್ಲಿವರೆಗೂ ಮತ್ತೊಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ನಲ್ಲಿ ಅದೇ ಪ್ಯಾನ್ಗೆ 1 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡು ಚೆನ್ನಾಗಿ ಈ ಥರ ಕಲರ್ ಚೇಂಜ್ ಆಗೋರು ಫ್ರೈ ಮಾಡ್ಕೊಳ್ತಿದ್ದೀನಿ. ಇವಾಗ ಆವಾಗಲೇ ರುಬ್ಬಿಟ್ಕೊಂಡಂಥ ಮಸಾಲೆ ಏನಿದೆ ನೋಡಿ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ, 1 ಟೀ ಸ್ಪೂನ್ ಅಷ್ಟು ಕಿಚನ್ ಕಿಂಗ್ ಮಸಾಲ ಹಾಕ್ಕೊಂಡಿದ್ದೀನಿ. ಬೇಕಿದ್ರೆ ಗರಂ ಮಸಾಲ ಹಾಕೋಬೋದು. ಸ್ವಲ್ಪ ಬೆಲ್ಲನ ಹಾಕ್ಕೊಂಡಿದ್ದೀನಿ. ಬೆಲ್ಲ
ಇಲ್ಲಿ ಹಾಕಲೇಬೇಕು, ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. 1 ಟೀ ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕಾಗುತ್ತೆ. ಹಾಕೊಂಡು ನೋಡಿ ಚೆನ್ನಾಗಿ ಇದಕ್ಕೆ ಯಾವುದೇ ರೀತಿ ನೀರನ್ನು ಸೇರಿಸ್ಬೇಡಿ. ಇವಾಗ ನೋಡಿ ಕೊನೆಯದಾಗಿ ಹುಚ್ಚೆಳ್ಳು ಪೌಡರ್ನ ಹಾಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಇದ್ರೆ ಹಾಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಗುರಳ್ಳು ಪುಡಿ ಅಂತ ಕೂಡ ಕರೀತಾರೆ. ನೋಡಿ ಒಂದು ಅರ್ಧದಷ್ಟು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ನೀರನ್ನು ಹಾಕೊಂಡು ಹುಣಸೆ ಹಣ್ಣಿನ ರಸವನ್ನು ಕೂಡ ಹಾಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡಾಗ ಈ ಥರ ಗಟ್ಟಿ ಆಗುತ್ತೆ ಅದು. ನೋಡಿ ಇದನ್ನು ಒಂದು ಬೇರೆ ಮಿಕ್ಸಿಂಗ್ ಬೌಲ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಇವಾಗ ಆವಾಗಲೇ ಫ್ರೈ ಮಾಡಿ ಇಟ್ಕೊಂಡಂಥ ಹಾಗಲಕಾಯಿ ಏನಿರುತ್ತೆ ನೋಡಿ, ಅದರೊಳಗಡೆ ಇದನ್ನು ಸ್ಟಫಿಂಗ್ ಮಾಡ್ಕೊಳ್ಬೇಕು. ಆ ಮಸಾಲೆ ಏನಿದೆ ನೋಡಿ ಈ ಥರ ಸ್ಟಫಿಂಗ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಎಲ್ಲ ಹಾಗಲಕಾಯಿಗೂ ಈ ಥರ ನೋಡಿ ಜಾಸ್ತಿ ಹಾಕ್ಕೊಂಡು ನೀವು ಸ್ಟಫಿಂಗ್ ಮಾಡ್ಕೋಬೇಕಾಗತ್ತೆ. ನೋಡಿ ಇದೇ ಥರ ನಾನು ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಅದೇ ಪ್ಯಾನನ್ನು ಬಿಸಿ ಇಟ್ಕೊಂಡು 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಬೇಕಿದ್ರೆ ನೀವು ಈರುಳ್ಳಿ ಒಗ್ಗರಣೆ ಕೂಡ ಮಾಡ್ಕೊಳ್ಬೋದು, ಗ್ರೇವಿ ಥರ ಮಾಡ್ಕೊಳ್ಬೋದು. ನಾನಲ್ಲಿ ಜಸ್ಟ್ ಫ್ರೈ ಮಾಡ್ಕೊಳ್ತಿರೋದ್ರಿಂದ ಇಷ್ಟೇ ಮಾಡ್ಕೊಳ್ತಾ ಇದ್ದೀನಿ. ಡೈರೆಕ್ಟಾಗಿ ಎಣ್ಣೆಯಲ್ಲಿ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ಎಲ್ಲ ಮಾಡ್ಕೊಳ್ಬೋದು, ಗ್ರೇವಿ ಥರ ಮಾಡ್ಕೊಬೋದು. ನೋಡಿ ಈ ಥರ ಎಲ್ಲ ಕಡೆ ಈವನ್ನಾಗಿ ಫ್ರೈ ಮಾಡ್ಕೋಬೇಕು. ಮಸಾಲೆ ಕೂಡ ಚೆನ್ನಾಗಿ ಮಸಾಲೆ ಜೊತೆಗೆ ಮತ್ತೆ ಹಾಗಲಕಾಯಿನ ಈ ಥರ ಫ್ರೈ ಮಾಡಿಕೊಂಡ್ರೆ ಸಾಫ್ಟಾಗಿ ಬೇಯುತ್ತೆ. ಬೇಕಿದ್ರೆ ನೋಡಿ ಈ ಥರ ಫ್ರೈ ಆದಮೇಲೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನೀವು ಫ್ರೈ ಮಾಡ್ಕೋಬೋದು, ಸ್ವಲ್ಪ ಗ್ರೇವಿ ಥರ ಮಾಡ್ಕೋಬೋದು. ನಾನಿಲ್ಲಿ ಜಸ್ಟ್ ಡ್ರೈ ಮಾಡಿದ್ದೀನಿ, ಚಪಾತಿ ಜೊತೆ ಸಖತ್ತಾಗಿರುತ್ತೆ. ನಾನಿನ್ನಲ್ಲಿ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಟ್ರಸ್ಟ್ ಮೀ, ನೀವು ಕೂಡ ಖಂಡಿತ ಇದನ್ನು ನೋಡಾದ್ಮೇಲೆ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಲು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ನಾನಿವತ್ತು ನೋಡಿ ಫ್ರೆಶ್ ಆಗಿರುವಂಥ ಒಂದು ಅರ್ಧ ಕೆಜಿ ಅಷ್ಟು ತೊಂಡೆಕಾಯಿನ ತಗೊಂಡಿದ್ದೀನಿ. ಇದನ್ನು ನೋಡಿ ಮೇಲ್ಗಡೆ ಅಥವಾ ಹಾಗೆ ಕೆಳಗಡೆ ಇರುವಂಥ 2 ಭಾಗದಲ್ಲಿ ತೊಟ್ಟಿರುತ್ತಲ್ಲ ಅದನ್ನು ಕಟ್ ಮಾಡಿಕೊಂಡು ಈ ಥರ ನೋಡಿ 2 ಭಾಗದಲ್ಲೂ ಕಟ್ ಮಾಡ್ಕೋಬೇಕು. 2 ಸೈಡ್ ಈ ಥರ ಕ್ಲೀನಾಗಿ ಕಟ್ ಮಾಡೋದ್ರಿಂದ ಆರಾಮಾಗಿ ನೀವು ತಿನ್ಬೋದು. ನೋಡಿ ಎಲ್ಲವನ್ನು 2 ಸೈಡ್ನು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ ನಾನಿಲ್ಲಿ ಪ್ಲಸ್ ಆಕಾರಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಪೂರ್ತಿಯಾಗಿ ಕಟ್ ಮಾಡಬೇಡಿ. ಈ ಎಣ್ಣೆಗಾಯಿಗಳನ್ನ ಯಾವ ರೀತಿ ಕಟ್ ಮಾಡ್ಕೊಳ್ತೀರಿ ನೋಡಿ, ಇವಾಗ ಬದನೆಕಾಯಿನ ಯಾವ ರೀತಿ ಎಣ್ಣೆಗಾಯಿ ಮಾಡಲಿಕ್ಕೆ ಕಟ್ ಮಾಡ್ಕೊಳ್ತೀರಲ್ಲ ಪ್ಲಸ್ ಆಕಾರಕ್ಕೆ, ಆ ಥರ ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ಥರ ನೋಡಿ ಎಲ್ಲ ತೊಂಡೆಕಾಯನ್ನು ನಾನಿಲ್ಲಿ ಕಟ್ ಮಾಡ್ಕೊಳ್ತೀನಿ. ತೊಂಡೆಕಾಯಿ ನೋಡುವಾಗ ಸ್ವಲ್ಪ ಎಳೆದಾಗಿರುವಂಥದ್ದು ದೊಡ್ಡದಾಗಿರುವಂಥದ್ದು ತೊಗೊಂಬನ್ನಿ. ಈ ರೆಸಿಪಿನ ಮಾತ್ರ ನೋಡಾದ್ಮೇಲೆ ಮಿಸ್ ಮಾಡಲೇಬೇಡಿ. ಖಂಡಿತ ನೀವು ನಿಮ್ಮಲ್ಲಿ ಮಾಡ್ಕೊಂಡು ನೋಡಿ, ನಿಮ್ಗೆ ಪ್ರತಿಯೊಬ್ಬರಿಗೆ ಇಷ್ಟ ಆಗುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಚಪಾತಿ ಜೊತೆ ಅಂತೂ ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಇವಾಗ ನೋಡಿ ಇದೇ ಥರ ಎಲ್ಲ ತೊಂಡೆಕಾಯಿನ ನಾನು ಕಟ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊತೀನಿ. ಇವಾಗ ತೊಂಡೆಕಾಯಿ ಎಣ್ಣೆಗಾಯಿ ಮಾಡಲಿಕ್ಕೆ ಕಟ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಂದು ಮಸಾಲೆ, ಇನ್ಸ್ಟೆಂಟ್ ಆಗಿರುವಂಥ ಮಸಾಲೆ, ಯಾವುದೇ ಹುರಿಯೋದು ಬೇಡ, ರುಬ್ಬೋದು ಬೇಡ, ಆ ಥರ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಒಂದು ಪ್ಲೇಟ್ಗೆ ಒಂದು ಚಿಕ್ಕ ಗಾತ್ರದ ಟೊಮೆಟೊನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ. ಒಂದು ಚಿಕ್ಕ ಗಾತ್ರದ ಈರುಳ್ಳಿ ಕೂಡ ಸಣ್ಣದಾಗಿ ಕಟ್ ಹಾಕೊಂಡಿದ್ದೀನಿ. ಜೊತೆಗೆ ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅಚ್ಕಾರದ ಪುಡಿ ಹಾಕೊಂಡಿದ್ದೀನಿ 1 ಟೀ ಸ್ಪೂನ್ ಅಷ್ಟು, ಧನಿಯಾ ಪುಡಿ 1 ಟೀ ಸ್ಪೂನ್ ಅಷ್ಟು, ಹಾಗೆ ಗರಂ ಮಸಾಲ 1 ಟೀ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ಉಪ್ಪು ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು, ಜೊತೆಗೆ ಹುಚ್ಚೆಳ್ಳು ಪುಡಿ ಅಥವಾ ಹುಚ್ಚೆಳ್ಳು ಚಟ್ನಿಯನ್ನು ನಾನಿಲ್ಲಿ ಹಾಕೊಂಡಿದ್ದೀನಿ. ಹುಚ್ಚೆಳ್ಳು ಚಟ್ನಿ ನಿಮಗೆ ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಯಾವ ರೀತಿ ಮಾಡೋದು ಅಂತ. ಆ ರೀತಿ ಮಾಡಿಕೊಂಡ್ರೆ ಹುಚ್ಚೆಳ್ಳು ಚಟ್ನಿ ರೆಡಿ ಆಗುತ್ತೆ. ಸುಮಾರು ಜನ ಕೇಳ್ತಿರ್ತೀರಾ ವೀಡಿಯೋಸ್ಗಳಲ್ಲಿ, ಹುಚ್ಚೆಳ್ಳು ಅಂದರೆ ಏನು, ಹುಚ್ಚೆಳ್ಳು ಚಟ್ನಿ ಅಂದರೆ ಏನು ಅಂತ. ಇವತ್ತು ಲಿಂಕ್ ಕೊಟ್ಟಿರ್ತೀನಿ, ಈ ವಿಡಿಯೋ ಕೆಳಗಡೆ ಲಿಂಕ್ ಇರುತ್ತೆ, ಅಲ್ಲಿ ಹೋಗಿ ನೋಡಿದ್ರೆ ನಿಮ್ಮ ಡೌಟ್ ಕ್ಲಿಯರ್ ಆಗುತ್ತೆ. ಇವಾಗ ನೋಡಿ ಇದನ್ನು ಚೆನ್ನಾಗಿ ಎಣ್ಣೆ ಹಾಕೊಂಡು 1-2 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಇದೊಂದು ನೋಡಿ ಯಾವ ಥರ ಆಯಿತು, ಇದು ಸ್ಟಫಿಂಗ್ ರೆಡಿ ಆಯಿತು. ಈ ಸ್ಟಫಿಂಗನ್ನು ನೋಡಿ ಎಷ್ಟು ಹಿಡ್ಸತ್ತೋ ನೋಡಿ ತೊಂಡೆಕಾಯಿ, ಅಷ್ಟು ನಾನಿಲ್ಲಿ ಈ ಸ್ಟಫಿಂಗ್ನ ಹಾಕ್ಕೊಳ್ತೀನಿ. ನೋಡಿ ಎಷ್ಟು ಹಿಡ್ಸತ್ತೋ ಅಷ್ಟು ಹಾಕ್ಕೊಳ್ಳಿ. ಇದೇ ಥರ ಎಲ್ಲ ತೊಂಡೆಕಾಯಿ ನಡುವೆ ನಾನು ಈ ಸ್ಟಫಿಂಗ್ನ ಮಾಡ್ಕೊಳ್ತೀನಿ. ತುಂಬಾ ಟೇಸ್ಟಿಯಾಗಿರುವಂಥ ಯಮ್ಮಿ ಆಗಿರುವಂಥ ರೆಸಿಪಿ. ಖಂಡಿತ ಇದನ್ನು ಟ್ರೈ ಮಾಡಿ. ಯಾರ್ಯಾರು ಟ್ರೈ ಮಾಡ್ತೀರಾ ನೋಡಾದ್ಮೇಲೆ ಟ್ರೈ ಮಾಡಬೇಕು ಅಂತ ಅನ್ನಿಸ್ತು ನಿಮಗೆ, ತಕ್ಷಣವೇ ಕಮೆಂಟ್ ಹಾಕಿ ನಾನು ಟ್ರೈ ಮಾಡ್ತಿದ್ದೀನಿ ಅಂತ. ನಮಗೆ ಕಾಮೆಂಟ್ಸ್ಗಳನ್ನ ಓದೋಕ್ಕೆ ತುಂಬ ಖುಷಿಯಾಗುತ್ತೆ. ಅದೊಂದು ಉತ್ಸಾಹ ಬರುತ್ತೆ ನೆಕ್ಸ್ಟ್ ವಿಡಿಯೋ ಮಾಡಲಿಕ್ಕೆ. ಹಾಗಾಗಿ ಇವಾಗ ಮಾಡೋದು ನೋಡೋಣ. ಒಂದು ಕುಕ್ಕರ್ ಬಿಸಿ ಇಟ್ಕೊಂಡಿದ್ದೀನಿ ನಾನು. ಕುಕ್ಕರಲ್ಲಿ ಡೈರೆಕ್ಟಾಗಿ ಮಾಡ್ಕೊಳ್ತಾ ಇದ್ದೀನಿ. ಬೇಕಿದ್ರೆ ಪಾತ್ರೆಯಲ್ಲಿ ಕೂಡ ಮಾಡ್ಕೋಬೋದು. 1-2 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕೊಂಡಿದ್ದೀನಿ. 1 ಟೀ ಸ್ಪೂನ್ ಅಷ್ಟು ಚಿಕ್ಕದಾಗಿರುವಂಥ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಒಗ್ಗರಣೆಗೆ ಅಂತ. ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆಗಬೇಕು ಈರುಳ್ಳಿ. ಸ್ವಲ್ಪ ಹೊತ್ತು ಸ್ಪೂನಿಂದ ಕೈ ಆಡಿಸಿ. ಇದಾದಮೇಲೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಕೂಡ ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಅರಿಶಿನ ಪುಡಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಕಲರ್ ಬರುತ್ತೆ, ಹೆಲ್ತ್ಗೂ ಕೂಡ ಒಳ್ಳೆಯದು. ಇವಾಗ ನೋಡಿ ಸ್ಟಫ್ ಮಾಡಿ ಇಟ್ಕೊಂಡಂಥ ಎಲ್ಲ ತೊಂಡೆಕಾಯಿಗಳು ಒಂದೊಂದಾಗಿ ಡೈರೆಕ್ಟಾಗಿ ಎಣ್ಣೆಯಲ್ಲಿ ಹಾಕ್ಕೊಡ್ತೀನಿ. ನೀವು ಬದನೆಕಾಯಿ ಎಣ್ಣೆಗಾಯಿ ಮಾಡೋಕ್ಕೆ ಯಾವ ರೀತಿ ಮಾಡ್ತೀರೋ ಡೈರೆಕ್ಟಾಗಿ ಎಣ್ಣೆಯಲ್ಲಿ, ಆ ಥರ ಈ ತೊಂಡೆಕಾಯನ್ನು ಡೈರೆಕ್ಟಾಗಿ ಎಣ್ಣೆಯಲ್ಲಿ ಹಾಕೋಬೇಕು. ಹಾಕ್ಕೊಂಡು ನೋಡಿ ಚೆನ್ನಾಗಿ ಸ್ಪೂನಿಂದ ಜಾಸ್ತಿ ಆಡಿಸ್ಬಿಡಿ, ಜಸ್ಟು ಮಿಕ್ಸ್ ಮಾಡಿದ್ರೆ ಸಾಕಾಗುತ್ತೆ. ನೋಡಿ ಎಲ್ಲವನ್ನು ಹಾಕೊಂಡಿದ್ದೀನಿ. ಇದಕ್ಕೆ ನೋಡಿ ಜಸ್ಟ್ ಒಂದು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸ್ಪೂನಿಂದ
ಜಾಸ್ತಿ ಕಲ್ಕಬಾರ್ದು, ಒಳಗಡೆ ಇರುವಂಥ ಸ್ಟಫಿಂಗ್ ಎಲ್ಲ ಬಿಟ್ಕೊಳತ್ತೆ. ಹಾಗಾಗಿ ಜಸ್ಟ್ ಮಿಕ್ಸ್ ಕೊಟ್ಟರೆ ಸಾಕು. ಇವಾಗ ಉಳಿದಿರೋಂಥ ಸ್ಟಫಿಂಗ್ ಏನಿದೆ ಇದ್ರ ಮೇಲ್ಗಡೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಒಂದು ಅರ್ಧ ಗ್ಲಾಸ್ಗಿಂತ ಕಡಿಮೆ ನೀರನ್ನು ನೆಲ್ಲಿ ಬಳಸ್ತಾ ಇದ್ದೀನಿ. ಯಾಕಂದರೆ ನೀರು ಪೂರ್ತಿ ಜಾಸ್ತಿ ಆದರೆ ಪೂರ್ತಿ ತೆಳುವಾಗುತ್ತೆ, ಎಣ್ಣೆಗಾಯಿ ಚೆನ್ನಾಗಾಗಲ್ಲ. ಇವಾಗ ನೋಡಿ 2 ವಿಜಲ್ ಕೂಗಿಸ್ರೆ ಸಾಕು. ತೊಂಡೆಕಾಯಿ ನಮ್ಗೆ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ಪರ್ಫೆಕ್ಟಾಗಿ ಬೆಂದಿರುತ್ತೆ. ಕೇವಲ 2 ವಿಜಲ್ ಕೂಗಿಸಿ ಹೈ ಫ್ಲೇಮ್ ಇಟ್ಕೊಂಡು ಇವಾಗ ನೋಡ್ತಿರ್ಬೋದು ಯಾವ ರೀತಿ ಬೆಂದಿದೆ. ತುಂಬಾ ರುಚಿಯಾಗಿರುತ್ತೆ. ಖಂಡಿತ ನೀವು ಕೂಡ ಒಂದ್ಸರಿ ಟ್ರೈ ಮಾಡಲೇಬೇಕು. ಇವಾಗ ನೋಡಿ ಯಾವ ರೀತಿ ಕಟ್ ಆಗ್ತಿದೆ ಅಂತ. ನಮ್ಗೆ ಎಷ್ಟು ಹದ್ದಲ್ಲಿ ಬೇಕೋ ಆ ಹದ್ದಲ್ಲಿ ಬೆಂದಿದೆ. ಜೋಳದ ರೊಟ್ಟಿ ಚಪಾತಿ ಜೊತೆ ಅಂತೂ ಒಂದು ಹೇಳಿ ಮಾಡಿಸಂಥ ಪಲ್ಯ ಇದು. ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ಪರ್ಸ್ನಲಿ ಇದು ತುಂಬಾ ಇಷ್ಟ. ಖಂಡಿತ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಹಾಗಿದ್ರೆ ಹೀರೆಕಾಯಿ ಚಾಪ್ಸ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಫ್ರೆಶ್ ಆಗಿರುವಂಥ ಹೀರೆಕಾಯಿನ ಈ ಥರ ಮೇಲ್ಗಡೆ ಇರೋಂಥ ಸಿಪ್ಪೆಯನ್ನು ತೆಗೆದು ಈ ಥರ ಎಕ್ಸಾಕಾರಕ್ಕೆ ಕಟ್ ಮಾಡ್ಕೊಂಡು ಇಟ್ಕೊಂಡಿನಿ. ನೋಡಿ ಈ ಥರ ಕ್ಲೀನಾಗಿ ಅದನ್ನ ಮೇಲ್ಗಡೆ ಇರೋ ಸಿಪ್ಪೆನ ತೆಗೆದು ಇಟ್ಕೊಳ್ಳಿ. ಇವಾಗ ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಚಾಪ್ಸ್ ಮಾಡಲಿಕ್ಕೆ ಒಂದು ಪಾತ್ರೆ ಬಿಸಿ ಇಟ್ಕೊಳ್ಳೋದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಒಂದು 4 ಹಸಿಮೆಣಸಿನಕಾಯಿ, ಒಂದು 3 ಹೆಸರು ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ. ಜೊತೆಗೆ ಅರ್ಧ ಕಪ್ಪಷ್ಟು ಪುದೀನ ಸೊಪ್ಪು, ಅರ್ಧ ಕಪ್ಪಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡಿದ್ದೀನಿ. ಚೆನ್ನಾಗಿ ಬಾಡಿಸ್ಕೋಬೇಕು. ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಇದು ಯಾವುದೇ ನಾನ್ ವೆಜ್ಗೂ ಕೂಡ ಕಡಿಮೆ ಇಲ್ಲ. ಶ್ರಾವಣ ಮಾಸದಲ್ಲಿ ನಾನ್ ವೆಜ್ಗಳನ್ನ ಅವಾಯ್ಡ್ ಮಾಡ್ತಾರೆ, ಯಾಕಂದರೆ ಪೂಜೆಗಳು ಮನೆಯಲ್ಲಿ ಇರೋದ್ರಿಂದ. ವೆಜ್ನಲ್ಲಿ ನಾನ್ ವೆಜ್ ಥರ ಯಾವ ರೀತಿ ಮಾಡ್ಕೊಂಡು ನೀವು ಸರ್ವ್ ಮಾಡ್ಬೋದು ಅಂತ ನಾನು ತಿಳಿಸಿದ್ದೀನಿ. ಇವಾಗ ನೋಡಿಕೆ ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ಕೊಬ್ಬರಿ ಅಂದರೆ ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ. ಒಣ ಕೊಬ್ಬರಿ ಕೂಡ ಹಾಕೋಬೋದು, ತೆಂಗಿನಕಾಯಿನೇ ಹಾಕಿದ್ರೆ ಚೆನ್ನಾಗಿರುತ್ತೆ. ಇವಾಗ ನೋಡಿ ಅದನ್ನು ಕೂಡ ಸ್ವಲ್ಪ ಬಿಸಿ ಮಾಡಿಕೊಂಡು ಪೂರ್ತಿ ತಣ್ಣಗಾದ್ಮೇಲೆ ಒಂದು ಗ್ರೈಂಡರ್ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕೊಂಡಿದ್ದೀನಿ. ನುಣ್ಣಗೆ ರುಬ್ಕೊಂಡು ಬರ್ತೀನಿ. ಇವಾಗ ನೋಡ್ತಿರ್ಬೋದು ಈ ಥರ ನುಣ್ಣಗೆ ರುಬ್ಕೋಬೇಕು. ಜಾಸ್ತಿ ನೀರು ಹಾಕಿ ತೆಳುವಾಗಿ ಮಾಡ್ಕೋಬೇಡಿ. ಇವಾಗ ನೋಡಿ ಇದು ಹುಚ್ಚಲ್ ಪೌಡರ್ ಬಗ್ಗೆ ಸುಮಾರು ಜನ ಕಾಮೆಂಟ್ಸ್ ಹಾಕ್ತೀರಾ. ಹುಚ್ಚಲ್ ಪೌಡರ್ ಅಂದರೆ ಗುರಳ್ಳಿ ಪುಡಿ ಅಂತ ಕೂಡ ಕರೀತಾರೆ, ಹುಚ್ಚಳ್ಳು ಪುಡಿ ಅಂತ ಕೂಡ ಕರೀತಾರೆ. ನೈಜರ್ ಸೀಡ್ಸ್ ಅಂತ ಇಂಗ್ಲೀಷಲ್ಲಿ ಇದ್ರ ಹೆಸರು ನೀವು ಬೇಕಿದ್ರೆ ಗೂಗಲ್ ಮಾಡಿ ನೋಡಿ, ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ. ಆ ಶಾಪ್ನಲ್ಲಿ ಹೋಗಿ ಅಲ್ಲಿ ತಗೊಳ್ಬೋದು. ಇವಾಗ ನೋಡಿ ಹುಚ್ಚಲ್ ಪೌಡರ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಅರ್ಧದಷ್ಟು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ. ಜೊತೆಗೆ ಅರಿಶಿನ ಪುಡಿ ಕೂಡ ಹಾಕೊಂಡಿದ್ದೀನಿ. ಇದಕ್ಕೆ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಕ್ಲಿಪ್ ಮಿಸ್ ಆಗಿದೆ, ನೀವು ಉಪ್ಪನ್ನು ಕೂಡ ಇದಕ್ಕೆ ಮಿಕ್ಸರ್ಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡಿ ನಾವು ಆವಾಗಲೇ ಕಟ್ ಮಾಡ್ಕೊಂಡು ಇಟ್ಕೊಂಡಂಥ ಹೀರೆಕಾಯಿ ಏನಿದೆ ನೋಡಿ ಅದರ ನಡುವೆ ಈ ಥರ ಸ್ವಲ್ಪನೇ ಎಷ್ಟು ಇಡ್ಸತ್ತೆ ನೋಡಿ ಮಸಾಲೆ, ಅಷ್ಟು ಮಸಾಲೆನ ನೀವು ಇಲ್ಲಿ ಫಿಲ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ಥರ ಕಂಪ್ಲೀಟಾಗಿ ಫಿಲ್ ಮಾಡ್ಕೊಳ್ಳಿ. ಇದೇ ಥರ ನಾನು ಎಲ್ಲ ಹೀರೆಕಾಯಿನ ನಡುವೆ ಆ ಮಸಾಲೆಯನ್ನು ಫಿಲ್ ಮಾಡ್ಕೊಂಡು ಇಟ್ಕೊಳ್ತೀನಿ. ತುಂಬ ರುಚಿಯಾಗಿರುತ್ತೆ ಹೀರೆಕಾಯಿ ಚಾಪ್ಸ್. ಒಂದ್ಸರಿ ನೀವು ನೋಡಾದ್ಮೇಲೆ ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ. ಜೋಳದ ರೊಟ್ಟಿ ಚಪಾತಿ ಎಲ್ಲದಕ್ಕೂ ಸೂಟ್ ಆಗುತ್ತೆ. ರೈಸ್ ಜೊತೆ ಕೂಡ ನೀವು ಇದನ್ನೇ ಸರ್ವ್ ಮಾಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಈ ಮಸಾಲೆ ಏನಿದೆ ನೋಡಿ ಇದನ್ನು ತೆಳುವಾಗಿ ರುಬ್ಕೊಂಡ್ರೆ ಈ ಥರ ಸ್ಟಫಿಂಗ್ ಮಾಡ್ಕೊಳಕ್ಕಾಗಲ್ಲ ನಿಮಗೆ. ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿ ಸ್ವಲ್ಪನೇ ನೀರು ಹಾಕ್ಕೊಂಡು ರುಬ್ಕೋಬೇಕು. ನೋಡಿ ಇದೇ ಥರ ಎಲ್ಲ ಹೀರೆಕಾಯಿಗಳನ್ನು ನಾನು ಈ ಥರ ಸ್ಟಫಿಂಗ್ ಮಾಡ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಳ್ತೀನಿ. ಇವಾಗ ಇದನ್ನು ಮಾಡೋದನ್ನ ನಾನು ಕುಕ್ಕರ್ನಲ್ಲಿ ಮಾಡ್ತಿರೋದ್ರಿಂದ ತುಂಬಾ ಸುಲಭ ಆಗುತ್ತೆ. ಕುಕ್ಕರ್ನಲ್ಲಿ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ, ಸಾಸಿವೆ ಜೀರಿಗೆ ಹಾಕೊಂಡಿದ್ದೀನಿ 1 ಸ್ಪೂನ್ ಆಗೋಷ್ಟು. ಜೊತೆಗೆ ಈರುಳ್ಳಿ ಒಂದು ದೊಡ್ಡ ಗಾತ್ರದ ಈರುಳ್ಳಿ ಮತ್ತು ಟೊಮೆಟೊ ಕೂಡ 1 ಹಾಕೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡಿಕೊಂಡು. ಟೊಮೆಟೊ ಹಾಕೋದ್ರಿಂದ ತುಂಬ ರುಚಿ ಬರುತ್ತೆ. ಟೊಮೆಟೊ ಎಲ್ಲವೂ ಚೆನ್ನಾಗಿ ಮ್ಯಾಶ್ ಆಗಬೇಕು. ನೋಡಿ ಟೊಮೆಟೊ ಈರುಳ್ಳಿ ಚೆನ್ನಾಗಿ ಬೇಗನೆ ಬೇಯಬೇಕಂದ್ರೆ ಇದಕ್ಕೆ ನಾನು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಕ್ಲಿಪ್ ಮಿಸ್ ಆಗಿದೆ, ನೀವು ಉಪ್ಪನ್ನು ಸೇರಿಸ್ಕೊಂಡ್ರೆ ಬೇಗನೆ ಮ್ಯಾಶ್ ಆಗುತ್ತೆ ಟೊಮೆಟೊ. ಜೊತೆಗೆ ಅರಿಶಿನವನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ನಾನಿಲ್ಲಿ, ಕಲರ್ಗೋಸ್ಕರ ಅರಿಶಿನ ಹಾಕೋದು. ನೀವು ಬೇಕಿದ್ರೆ ಸ್ಕಿಪ್ ಮಾಡಿದ್ರು ನಡೆಯುತ್ತೆ. ಇವಾಗ ನೋಡಿ ಪೂರ್ತಿಯಾಗಿ ಫ್ರೈ ಆಗಿದೆ. ಇವಾಗ ನಾವು ಆವಾಗಲೇ ಫಿಲ್ ಮಾಡ್ಕೊಂಡು ಇಟ್ಕೊಂಡಂಥ ಅಂದರೆ ಸ್ಟಫಿಂಗ್ ಮಾಡ್ಕೊಂಡು ಇಟ್ಕೊಂಡಂಥ ಹೀರೆಕಾಯಿ ಏನಿದೆ ನೋಡಿ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಎಣ್ಣೆಯಲ್ಲಿ. ಆ ಮೇಲ್ಗಡೆ ಇರೋಂಥ ಕೋಟಿಂಗ್ ಸ್ವಲ್ಪ ಹೊತ್ತು ಇದು ಎಣ್ಣೆಯಲ್ಲಿ ಫ್ರೈ ಆದರೆ ನಿಮಗೆ ನೆಕ್ಸ್ಟು ಸ್ಟೆಪ್ ಮಾಡೋಕ್ಕೆ ಈಸಿ ಆಗುತ್ತೆ. ಇವಾಗ ನೋಡಿ ಈ ಥರ ಸ್ಪೂನಿಂದ ನಿಧಾನವಾಗಿ ತಿರುಗಿಸ್ಬೇಕು, ಸ್ಟಫಿಂಗ್ ಹೊರಗಡೆ ಬೀಳಬಾರ್ದು. ಹಾಗಾಗಿ ನಿಧಾನವಾಗಿ ಈ ಥರ ತಿರುಗಿಸ್ತಾ ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ರೆ ಸಾಕು. ಮೇಲ್ಗಡೆ ಇರೋ ಕೋಟಿಂಗ್ ಬಿಸಿ ಆದರೆ ಸಾಕು. ಇವಾಗ ನೋಡಿ ಉಳಿದಿರೋಂಥ ಈ ಥರ ಮಸಾಲೆ ನೋಡಿದೆ ಇಷ್ಟು ಉಳಿದಿದೆ, ಇದನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಇದಕ್ಕೇ ಈ ಥರ ಮಸಾಲೆನ ಸ್ವಲ್ಪ ಜಾಸ್ತಿನೇ ಮಾಡಿಕೊಂಡ್ರೆ ಈ ಥರ ಹಾಕೋಬೋದು, ಗ್ರೇವಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಇದಕ್ಕೆ ಸ್ವಲ್ಪ ನೀರು ಹಾಕೊಂಡಿದ್ದೀನಿ ನಾನು. ಒಂದು ಚಿಕ್ಕ ಟೀ ಕುಡಿಯೋ ಲೋಟದಿಂದ 1 ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಅದನ್ನು ಕೂಡ ಒಂದು 2 ನಿಮಿಷ ಈ ಥರ ಓಪನ್ ಲಿಡ್ಡಲ್ಲಿ ಕುದಿಯಕ್ಕೆ ಬಿಡೋಣ. ಇವಾಗ ಇದಕ್ಕೊಂದು ಮ್ಯಾಜಿಕ್ ಮಸಾಲೆ ಅಂದರೆ ನಾನಿಲ್ಲಿ ಹಾಕ್ತಾ ಇರೋದು ಕಿಚನ್ ಕಿಂಗ್ ಮಸಾಲ ಹಾಕ್ತಾ ಇದ್ದೀನಿ. ನಿಮ್ಮ ಹತ್ರ ಇದ್ದರೆ ಹಾಕೊಳ್ಳಿ, ಇಲ್ಲ ಅಂದರೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡ್ರು ನಡೆಯುತ್ತೆ. ಕಿಚನ್ ಕಿಂಗ್ ಮಸಾಲ ಹಾಕಿದ್ರಂತೂ ತುಂಬಾ ರುಚಿಯಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ಗೊತ್ತಾಗುತ್ತೆ ನಿಮಗೇ. ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಸಾಲೆ ಹಾಕಾದ್ಮೇಲೆ
ಉಪ್ಪು ಖಾರ ಒಂದ್ಸರಿ ಚೆನ್ನಾಗಿ ನೋಡ್ಕೊಂಡಾದ್ಮೇಲೆ ನೀವು ಮತ್ತೆ ಸೇರಿಸ್ಕೊಳ್ಬೇಕಾಗತ್ತೆ. ಕಡಿಮೆ ಆದರೆ ಉಪ್ಪು, ನಾನು ಆಲ್ರೆಡಿ ಉಪ್ಪನ್ನ ಹಾಕಿದ್ದೀನಿ ನೋಡಿ. ಹುಣಸೆ ರಸನೂ ಕೂಡ ಹಾಕಿದೆ, ಒಂದು ನಿಂಬೆಹಣ್ಣು ಗಾತ್ರಷ್ಟು ಹುಣಸೆ ರಸ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಕುಕ್ಕರ್ ಲಿಡ್ಡನ್ನ ಕ್ಲೋಸ್ ಮಾಡಿ ಒಂದೇ ಒಂದು ವಿಸಿಲ್ ಕೂಗಿಸಿದ್ರೆ ಸಾಕು. ಯಾಕಂದರೆ ಹೀರೆಕಾಯಿ ಬೇಯಲಿಕ್ಕೆ ಜಾಸ್ತಿ ಸಮಯ ತೊಗೊಳ್ಳಲ್ಲ ಅಲ್ವಾ, ಹಾಗಾಗಿ ಇವಾಗ ನೋಡಿ ಒಂದು ವಿಸಿಲ್ ಕೂಗಿಸ್ಕೊಂಡಿದ್ದೀನಿ. ಪೂರ್ತಿ ಸ್ಟೀಮ್ ಕೂಡ ಹೋಗಿಲ್ಲ, ಆವಾಗಲೇ ತೆಗಿತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ನೋಡಿ ಯಾವ ಥರ ಬಂದಿದೆ, ಪೂರ್ತಿಯಾಗಿ ಪರ್ಫೆಕ್ಟಾಗಿ ನಮ್ಗೆ ಯಾವ ಥರ ಬೇಕೋ, ಯಾವ ಹದಕ್ಕೆ ಬೇಕು ನೋಡಿ ಹೀರೆಕಾಯಿ ಆ ಥರ ಬೆಂದಿದೆ. ಹೀರೆಕಾಯಿ ಚಾಪ್ಸ್ ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿರುತ್ತೆ. ಖಂಡಿತ ಇದನ್ನು ನೀವು ಕೂಡ ಇಷ್ಟಪಡ್ತೀರಾ, ನಿಮ್ಮಲ್ಲಿ ಮಾಡ್ಕೊಳ್ಳಿ. ಸೊ ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.